ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾರ್ವತಿ ಕಾಶಿಕ್ ಅವರು ಬಂದಿದ್ದಾರೆ. ಅವರು ಈಗಾಗಲೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹೊಸ ರುಚಿಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ ಸತ್ಯಶ್ರೀ. ಓಕೆ, ಇವತ್ತು ಎರಡನೇ ಸಲ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಟೊಮೆಟೊ ಉಪ್ಪಿನಕಾಯಿ ಮತ್ತು ಚಂಪಾಕಲಿ ಅನ್ನೋದನ್ನ ಎರಡು ಅಡಿಗೆ ಮಾಡಬೇಕು ಅನ್ಕೊಂಡಿದ್ದೆ. ಟೊಮೆಟೊ ಉಪ್ಪಿನಕಾಯಿ ಮತ್ತೆ ಚಂಪಾಕಲಿ ಸ್ವೀಟ್ ಅದು ಚಂಪಾಕಲಿ. ಓಕೆ, ಸೊ ಒಂದು ಖಾರ ಒಂದು ಸ್ವೀಟ್. ಓಕೆ, ಫಸ್ಟ್ ಯಾವ್ದು ಮಾಡ್ತೀರಾ? ನಾನು ಫಸ್ಟ್ ಟೊಮೆಟೊ ಉಪ್ಪಿನಕಾಯಿ ಮಾಡ್ತೀನಿ. ಖಾರ ಮಾಡ್ಬಿಟ್ಟು ಆಮೇಲೆ ಸ್ವೀಟ್ ಕೊಡೋಣ. ಓಕೆ, ಸರಿ. ಈಗ ಟೊಮೆಟೊ ಉಪ್ಪಿನಕಾಯಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಉಪ್ಪಿನಕಾಯಿಗೆ ಟೊಮೆಟೊ ಹಣ್ಣು, ಅಗದಿ ಹಣ್ಣಾದಂತಹ ಒಂದಿಷ್ಟು ಟೊಮೆಟೊ. ಓಕೆ. ಆಮೇಲೆ ಸಾಸಿವೆ ಬೇಕು, ಕರಿಬೇವಿನ ಸೊಪ್ಪು ಬೇಕು, ಆಮೇಲೆ ಅರಿಶಿನ ಪುಡಿ, ಮೆಂತ್ಯ, ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು. ಇಷ್ಟಾದ್ರೆ ಸ್ವಲ್ಪ ಎಣ್ಣೆ ಬೇಕು, ಒಗ್ಗರಣೆ ಹಾಕಲಿಕ್ಕೆ. ಓಕೆ. ಸೊ ಉಪ್ಪಿನಕಾಯಿಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಮನೆಯಲ್ಲೇ ಮಾಡೋದು. ಹೌದಾ? ಮಾವಿನಕಾಯ್ದು, ಸೌತೆಕಾಯ್ದು, ಬೇರೆ ಏನೇನೋ ಕೇಳಿದೀನಿ. ಟೊಮ್ಯಾಟೊ ಉಪ್ಪಿನಕಾಯಿ ಫಸ್ಟ್ ಟೈಮ್ ಮಾಡೋದು, ಅಂದ್ರೆ ನೋಡ್ತಾ ಇರೋದು ಫಸ್ಟ್ ಟೈಮ್, ಕೇಳೋದು ಫಸ್ಟ್ ಟೈಮ್. ಅದು ಅಲ್ಲೆಲ್ಲ ಎಲ್ಲಿದ್ದು, ಯಾವ ಕಡೆದಿದ್ದು? ನಮ್ ಕಡೆ ಇದೆ. ಹೌದಾ? ಓಕೆ. ನಿಮ್ ಕಡೆ ಎಲ್ಲ ಉತ್ತರ ಕರ್ನಾಟಕ ಶೈಲಿನೇ ಇದು? ಉತ್ತರ ಕರ್ನಾಟಕ ಶೈಲಿನೇ. ಹೌದಾ? ಆಮೇಲೆ ಯಾಕಂದ್ರ ಇವು ಬಾಕಿ ಎಲ್ಲ ಉಪ್ಪಿನಕಾಯಿ ಒಮ್ಮೊಮ್ಮೆ ತಡಿತಾವ, ತಡಿಯೋದಿಲ್ಲ. ದಿಢೀರಂತ ಉಪ್ಪಿನಕಾಯಿ ತೀರ್ದಾಗ ಬೇಕಾಗ್ತದ, ಗೆಸ್ಟ್ ಬರ್ತಾರ ಅಂತ ಹೊತ್ನಾಗ ಇದನ್ನ ಮಾಡಿದ್ರೆ ಟೇಸ್ಟಿ. ಓಕೆ, ಸರಿ. ಟೊಮೆಟೊ ಯೂಶಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಮತ್ತೆ ಅದು ಆಲ್ ಟೈಮ್ ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಸಿಗತ್ತಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ಇವಾಗ? ನನ್ಗೆ ಈಗ ಸಾಸಿವೆ ಮತ್ತು ಮೆಂಥೆ ಸ್ವಲ್ಪ ಒಂದು ಮಿಕ್ಸರ್ಗೆ ಹಾಕ್ಬೇಕು. ಹೌದಾ? ಹಸಿನೇ ಹಾಕೊಳ್ಳೋದಾ? ಹಸಿನ ಹಾಕೊಂಡ್ಬಿಡೋದು. ಹೌದಾ? ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು. ಎಷ್ಟು ಹಾಕೊಳ್ತೀರಮ್ಮ? ಎಷ್ಟು ಸಾಸಿವೆ ಬೇಕು? 4 ಚಮಚ. 4 ಹಾಕೊಂಡ್ಬಿಡ್ತೀರಾ? ಯಾಕಂದ್ರೆ ಅವ್ರವ್ರು ಹಾಕೊಂಡ್ರೆ ಅದು ಬೇರೆಯವ್ರು ಹಾಕೋದ್ಕಿಂತ ಅಲ್ವಾ? ಅದು ಎಸ್ಪೆಷಲಿ ಉಪ್ಪಿನಕಾಯಿ ಅಂದ್ರೆ ಕರೆಕ್ಟ್ ಆಗಿ ಆಗ್ಬೇಕು. ಒಂಚೂರು ಆ ರುಚಿಗೆ ಉಪ್ಪಿನಕಾಯಿ ಬೇಕೇ ಬೇಕು ಅಂತೀವಲ್ಲ, ಆ ತರ ಸರಿಯಾಗಿ ಹದ ಇರಬೇಕು. ಮತ್ತೇನ್ ಬೇಕು? ಮೆಂತ್ಯ ಕೊಡಿ. ಅದನ್ನ ಹಸಿನೇ ಹಾಕೊಳ್ಳೋದು? ಹಸಿನೇ ಹಾಕೊಂಡು. ಓಕೆ, ಸರಿ. ನೀವ್ ಹೇಳ್ದಂಗೆ ದಿಢೀರ್ ಅಂತ ಆಗ್ಬೇಕು ಅನ್ನುವಾಗ ಅದೆಲ್ಲ ಹುರ್ಕೊಳ್ಳೋದು ಅದು ಇದು ಟೈಮ್ ಇಲ್ಲ. ಆಮೇಲೆ ಒಗ್ಗರಣೆ ಒಳಗೆ ಅದು ಮಿಕ್ಸ್ ಆಗಿ ಹೋಗ್ತದಲ್ಲ. ಓಕೆ, ಸರಿ. ಅದಕ್ಕೆ ಒಂಚೂರು ಮಿಕ್ಸ್ ಹಾಕೊಂಬಿಡ್ಲ? ಸಾಕ್ಬಿಡಿ, ಹೋಗಕ್ಕಾಗುತ್ತೆ. ಸಾಕಾಯ್ತು? ಸಾಕು. ಸ್ವಲ್ಪ ತರಿ ಆದ್ರೆ ಓಕೆನಾ? ಪರವಾಗಿಲ್ಲ. ಓಕೆ, ಸರಿ. ಈಗ ಇದೇನಿದು ಮೆಂತೆ ಮತ್ತೆ ಸಾಸಿವೆ ಹಸಿನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಪುಡಿ ಮಾಡಿದೀವಿ. ಈಗೇನ್ ಮಾಡೋಣ? ಈಗ ಬಾಣ್ಲೆ ಕೊಡಿ. ಓಕೆ. ಒಲೆ ಹಚ್ಕೋತೀರಾ? ಮತ್ತೆ ಖಾನಾವಳಿಗೆ ಆಲ್ರೆಡಿ ಬಂದು ಮಾಡಿದೀರಾ, ಸೊ ಏನ್ ಅನ್ನಿಸ್ತು? ಯಾರೆಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ನೋಡಿದಾರ, ಹೇಳಿದೀರಾ? ಅಯ್ಯೋ, ಎಲ್ಲಾರು ನೋಡಿ ಬಹಳ ಖುಷಿ ಪಟ್ರು. ಹೌದಾ? ಎಲ್ಲ ರೆಸಿಪಿ ಕೇಳಿದ್ರ? ಹೇಗ್ ಮಾಡೋದು, ಏನ್ ಮಾಡೋದು? ತುಂಬಾ ಅದ್ರ ಮುಂಚೆ ಕೇಳಿದ್ರು, ನಾನು ಹೇಳಿದ್ದಿಲ್ಲ, ಸಸ್ಪೆನ್ಸ್ ಇಟ್ಟಿದ್ದೆ. ಅದನ್ನ ನೋಡ್ರಿ ಅವಾಗ ತಿಳಿತದ ಅಂತ. ಅದಕ್ಕೆ ಎಣ್ಣೆ ಕಡೆ ಖಾನಾವಳಿಯಲ್ಲಿ ಚೆನ್ನಾಗಿ ಹೇಳೋದ್ಕಿಂತ ಅಲ್ಲಿ ನೋಡಿ ಕಲಿಯೋದೇ ಈಸಿ ಅಲ್ವಾ? ನೋಡಿ ಕಲಿಯೋದನ್ನ ಈಸಿ ಆಗ್ತದೆ. ಆಮೇಲೆ ಹೇಳಿದ್ರೆ ಹಿಂಗೇನು ಅವ್ರೇನ್ ಮಾಡ್ತಾರ ಬಿಡು ಅಂತ ಹೇಳ್ಕೊಂಡು ಅನ್ನೋದು ಅದೇನು ದೊಡ್ಡದಲ್ಲ ಅಂತ ಅನ್ನೋಂತ ಒಂದ್ ಮಾತು ಬರ್ತದ. ಅದಕ್ಕೆ ಒಂದ್ 5-6 ಸ್ಪೂನ್ ಹಾಕೋಬೇಕು. ಅಂದ್ರೆ ಜಾಸ್ತಿನೇ ಬೇಕು. ಅಂದ್ರೆ ಇಟ್ರೆ ಏನು ಕೆಡೋದಿಲ್ಲ, ಎಷ್ಟು ದಿವಸ ಇಟ್ರು ಕೆಡೋದಿಲ್ಲ, ನಡೀತದೆ. ಆಮೇಲೆ ಜಾಮ್ ಟೈಪು ಇದನ್ನ ಮಕ್ಕಳಿಗೆ ಬ್ರೆಡ್ಗೆ ಅದಕ್ಕೆ ಹಾಕೊಡ್ಲಿಕ್ಕೆ ಬರ್ತದೆ. ಇದನ್ನ ಉಪ್ಪಿನಕಾಯಿ ಅಂತ ಮಾಡ್ಬಿಟ್ಟು ಬ್ರೆಡ್ಗೂ ಬ್ರೆಡ್ಗೆ ಹಾಕ್ಬಹುದು. ಹೌದಾ? ಓಕೆ, ಸರಿ. ಏನ್ ಬೇಕು ಇವಾಗ? ಈಗ ಸಾಸಿವೆ ಕೊಡಿ. ಕೆಲವರು ಆಪ್ಷನಲ್ ಸ್ವೀಟ್ ಹಾಕ್ತಾರ, ಅಂದ್ರೆ ಬೆಲ್ಲನೂ ಹಾಕ್ಬಹುದು, ಸಕ್ಕರೆನೂ. ಹೌದಾ? ಅಂದ್ರೆ ಉಪ್ಪಿನಕಾಯಿ ಅಂತ ಅನ್ನೋಸಲ್ಲ, ಅದೇನ್ ಅನ್ಸ್ತೀರಾ? ಅದಕ್ಕೆ ಚಟ್ನಿ ಅಂತೀರಾ? ಉಪ್ಪಿನಕಾಯಿನ ಹೇಳೋದು. ಆದ್ರೆ ಸಿಹಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಸಿಹಿ ಉಪ್ಪಿನಕಾಯಿನೂ ಜೋರಾಗ್ಯದಲ್ಲ ಈಗ. ಏನೇನೋ ಒಂದೊಂದು ಏನದು ಆವಿಷ್ಕಾರಗಳು ಅಡಿಗೆ ಮನೇಲಿ ಮಾಡ್ಬೇಕಲ್ವಾ, ಹೊಸ ಹೊಸ ರುಚಿ ಆಗ್ಬೇಕು. ಮೆಂತ್ಯ ಕೊಡಿ ಸ್ವಲ್ಪ.
ಇಲ್ದಿದ್ರೆ ಮಕ್ಕಳಿಗೆ ದಿನ ಕೊಟ್ಟಿದ್ದೆ ಈ ಮುಂಚಿನಂಗೆಲ್ಲ ಅಲ್ಲ, ದಿನ ದಿನ ನನ್ಗೆ ಅದು ಬೇಕು ಇದು ಬೇಕು ನಾಳೆ ಇನ್ನೊಂದು ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಅಮ್ಮಂದ್ರು ಮಾಡ್ತಾ ಇರೋದು. ಓ ಈಗ ವೆರೈಟಿ ಭಾಳ ಆಗಿದೆ. ಮಕ್ಕಳದು ಮೇಲೆ ರಿಕ್ವೈರ್ಮೆಂಟ್ಸ್ನು ಜಾಸ್ತಿ ಆಗಿದೆ. ಅರ್ಶಿನ ಪುಡಿ. ಸೊ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಾನು, ನಮ್ಮ ಯಜಮಾನ್ರು, ನನ್ಗೆ 2 ಗಂಡಸರು ಇದ್ದಾರೆ. ಗಂಡು ಮಕ್ಕಳಿಬ್ರು. ಏನ್ ಮಾಡ್ತಾ ಇದಾರೆ? ಇಬ್ಬರು ಸೊಸೆಂದ್ರು ಬಂದಾರೆ. ಒಬ್ನು ಡಾಕ್ಟರ್ ಇದ್ದಾನೆ. ಮದ್ವೆ ಆಗಿದೆ ಇಬ್ರಿಗೂ? ಗಂಡು ಮಕ್ಕಳಿಗೆ. ಅವನು ESI ಅಲ್ಲಿ ಡಾಕ್ಟರ್ ಇದ್ದಾನೆ. ಬೆಂಗಳೂರಲ್ಲೇ ಇರೋದ? ಬೆಂಗಳೂರಲ್ಲಿ. ಆಮೇಲೆ 2ನೇದವನು ಶಾಂಘೈ ಒಳಗಿದ್ದಾನೆ. ಓಕೆ, ಚೈನಾದಲ್ಲಿ. ಚೈನಾ. ಓಕೆ, ಏನ್ ಮಾಡ್ತಾ ಇದಾರೆ ಅಲ್ಲಿ? ಅವನು M.Pharma ರಿಸರ್ಚ್ ಮ್ಯಾನೇಜರ್ ಅಂತ. ಇದು ಕರ್ಬೇವಿನ ಸೊಪ್ಪು ಕೊಡಿ. ಕರ್ಬೇವಿನ ಸೊಪ್ಪು. ಹೋಗಿದ್ದೀರಾ ನೀವು ಚೈನಾಗೆ? ಹೋಗಿ ಬಂದಿದ್ದೀರಾ? 3 ತಿಂಗಳು ಹೋಗಿ ಬಂದಿದ್ದೆ. ಹೌದಾ? ಓಕೆ. ಹೇಗೆ ನಮ್ಮ ಯಜಮಾನ್ರು ಹೆಡ್ ಮಾಸ್ಟರ್ ಆಗಿ ರಿಟೈರ್ಮೆಂಟ್ ಆದ. ಹೌದಾ? ಅಯ್ಯೋ ಚೈನಾ ಅಲ್ಲಿ ಬಹಳ ಶಿಸ್ತು, ಸ್ವಚ್ಛ. ಇದನ್ನೊಂಚೂರು ಹಿಂಗೆ ಮುರಿದು ಹಾಕ್ಬೇಕು. ಸರಿ. ಅಂದ್ರೆ ಘಮ ಬರ್ತದೆ. ಮತ್ತೆ ಇನ್ನೊಂದು, ಈ ಇಡೀ ಕರ್ಬೇವು ಹಾಕ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಅದನ್ನ ಪಕ್ಕದಲ್ಲಿ ಇಟ್ಬಿಡ್ತಾರೆ. ಅದನ್ನ ನಾವು ಸೇವನೆ ಮಾಡ್ಬೇಕು ಅಂದಾಗ ಸ್ವಲ್ಪ ಚಿಕ್ಕದಾಗಿ ಮಾಡ್ಬೇಕು. ಇದು ಒಂದು ಕೊಡ್ಲಂಚ ಕೊಡಿ. ಅಲ್ಲ, ಸಣ್ಣ ಸ್ಪೂನೇ ಸಾಕಾ? ಸಣ್ಣದೇ ಸಾಕು. ಓಕೆ. ಇದ್ರ ಗಮಂಡ್ಲೆಲ್ಲ ಬೇರೆ ಬರ್ತದೆ. ಈಗ ಏನ್ ಬೇಕು? ಬೆಳ್ಳುಳ್ಳಿನ ಇದನ್ನು ಬೇಕಾದಷ್ಟು ಹಾಕ್ಬೋದು. ಇದು ಟೇಸ್ಟ್ ಇರುತ್ತಲ್ಲ. ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಿರಲ್ಲ? ಜಾಸ್ತಿನೇ ಹಾಕ್ಬಿಡ್ತೀನಿ. ಬೆಳ್ಳುಳ್ಳಿ ಇದ್ರೆ ಆರೋಗ್ಯಕ್ಕೆ ಅದು ಚಲೋ. ಹೌದು. ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಪ್ರತಿದಿನ ಬೆಳ್ಳುಳ್ಳಿ ತಿನ್ನಿ ಅಂತ. ಸೊ ಈಗ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಒಂದು ತಟ್ಟೆಲಿ ಒಂಚೂರು ಉಪ್ಪಿನಕಾಯಿ ಇಟ್ಕೊಂಡ್ಬಿಟ್ರೆ ಈ ಊಟ ಚೆನ್ನಾಗಿ ಸೇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ನೆಗಡಿ ಬರಲ್ಲ. ಈಗ ಸ್ವಲ್ಪ ಆರಿಸೋದು ಎದಕ್ಕಂದ್ರೆ ಇದು ಚಟ ಸಿಡಿತದಲ್ಲ, ಸಿಡಿಬಾರ್ದಂತ ಸ್ವಲ್ಪ ಲೋ ಫ್ಲೇಮ್ ಆಫ್ ಮಾಡಿ ಮತ್ತೆ ಇದನ್ನ ಬಿಡ್ಬೇಕು. ಯಾಕಂದ್ರೆ ಇದು ಸಿಡಿಲಿಕ್ಕೆ ಹತ್ಬಿಡುತ್ತೆ. ಈಗ ಟೊಮೆಟೊ ಕೊಟ್ಬಿಡಿ. ಇದು ಯಾವ್ದು? ಇದು ಊರಿದು ಅಂದ್ರೆ ಲೋಕಲ್ ಟೊಮೆಟೊ ಸಿಗತ್ತಲ್ಲ ಆ ತರನೇ. ಈಗ ಒಂಚೂರ ಟೊಮೆಟೊ ಸ್ವಲ್ಪ ಬೇಯಬೇಕಾ? ಸ್ವಲ್ಪ ಬೇಯಬೇಕು. ಸ್ವಲ್ಪ ಸಮಯ ಬೇಕಲ್ಲ? ಸ್ವಲ್ಪ ಸಮಯ ಅದೊಂದು ಸ್ವಲ್ಪ ಇಲ್ಲ. ಅಮ್ಮ ಈಗ ಬೆಂದಿದ್ಯಾ? ಈಗ ಬೆಂದಿದೆ. ಈಗ ನೋಡಿ ಉಪ್ಪು ಹಾಕ್ತೇನೆ. ಉಪ್ಪು. ಇವಾಗ ಹೋಳೊಳಗೇನೆ ಇರ್ಬೇಕಾ? ಅಂದ್ರೆ ಈಗ ಉಪ್ಪಿನಕಾಯಿ ಅಂತ ಹೇಳಿದ್ರಿ. ಉಪ್ಪಿನಕಾಯಿ ಅಲ್ಲ, ಅದಕ್ಕೆ ಹೋಳು ಇರ್ಬೇಕು ಅಲ್ವಾ? ಉಪ್ಪಿನಕಾಯಿ ಅಂದ್ರೆ ಕಾಯಿ ಸಿಗ್ಬೇಕು. ಹೌದು ಅಲ್ವಾ? ಉಪ್ಪಿರ್ಬೇಕು. ಉಪ್ಪು ಒಂದ್ ಸ್ವಲ್ಪ ಜಾಸ್ತಿನ ಹಾಕ್ತದೆ. ಉಪ್ಪಿನಕಾಯಿಗೆ ಯಾವಾಗ್ಲೂ ಒಂಚೂರು ಉಪ್ಪು ಜಾಸ್ತಿನೇ. ಅಂದ್ರೆ ಅದು ಉಪ್ಪು ಅರಿಶಿನ ಜಾಸ್ತಿ ಹಾಕ್ತಾರ, ಯಾಕಂದ್ರೆ ಅದು ತಾಳ್ಕಿ ಬರ್ಲಿ ಅಂತ. ಹೌದು. ಅಂದ್ರೆ ನೀವ್ ಹೇಳ್ದಂಗೆ ಉಪ್ಪಿನಕಾಯಿ ಎಲ್ಲ ದಿನ ಮಾಡುವಂತದ್ದಲ್ಲ. ಅಲ್ಲ, ಒಂದ್ ತಿಂಗಳಿಗೆ ಒಂದ್ಸತಿನೋ, ಕೆಲವೊಂದ್ಸತಿ ಅಂತೂ ಒಂದ್ ವರ್ಷ ಮಾಡಿ. ಹೌದು. ಸೊ ಇದೆಲ್ಲ ಒಂದ್ ತಿಂಗಳು ಇಟ್ಕೋಬಹುದಾ? ಓಕೆ. ಒಂದ್ ತಿಂಗಳು ಮಾಡಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೋಬೇಕಾ? ಅಥವಾ ಹಂಗೆ ಇಟ್ಕೊಂಡ್ರು ಬರ್ತದೆ. ಯಾಕಂದ್ರೆ ನೀರು ಮುಡ್ಸಿರೋದಿಲ್ಲಲ್ಲ ಇದಕ್ಕೆ. ಆಮೇಲೆ ನಾವು ಫ್ರಿಜ್ಜಿಂದ ಹೊರಗೆ ತೆಗೆದು ಇಟ್ಬಿಟ್ವಿ ಅಂತಂದ್ರ ಅದು ಕೆಟ್ಟ ಹೋಗ್ತದ. ಫ್ರಿಜ್ ನಲ್ಲಿ ಇಟ್ಟದ್ದು ಇದೇನಾಗೋದಿಲ್ಲ. ಬರೀ ಎಣ್ಣೆ ಒಳಗೆ ತಾಳ್ಸಿದ್ರಿಂದ ಹಿಂಗೆ ಇರುತ್ತೆ. ನೋಡಿ, ಖಾರ ಪುಡಿ ಹಾಕಿದೆ, ಕಲರ್ಫುಲ್ ಬಂತು. ಬೆಳ್ಳುಳ್ಳಿ ಅಂತೂ ತುಂಬಾ ಹಾಕ್ಬಿಟ್ಟಿದ್ದೀರಾ, ಒಂಥರ ಟೊಮೆಟೊ ಬೆಳ್ಳುಳ್ಳಿ ಉಪ್ಪಿನಕಾಯಿ ತರಾನೇ. ಈಗ ನೋಡಿ, ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಹಸಿಯಾಗಿ ರುಬ್ಕೊಂಡಿದ್ದೀನ. ಮೆಂಥೆ ಮತ್ತು ಇದು ಆರೋಗ್ಯಕ್ಕೆ ಚಲೋ, ನೋವು ನಿವಾರಕ ಸಾಸಿವೆ. ಆನಂತರ ಮೆಂಥೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಕೊಲೆಸ್ಟ್ರಾಲ್ ಬರಲ್ಲ, ಆಮೇಲೆ ಮಧುಮೇಹನು. ಹೌದು, ನೀವು ಹೇಳ್ದಂಗೆ ಡಯಾಬಿಟೀಸ್ ಅವ್ರಿಗೆ ತುಂಬಾ ಒಳ್ಳೇದು. ಪ್ರತಿದಿನ ಮೆಂತೆ ತಿನ್ನಿ ಅಂತಾರೆ. ಹೌದು, ಅದಕ್ಕಿಂತ ಉಪ್ಪಿನಕಾಯಿ ಮಾಡ್ಕೊಂಡ್ಬಿಟ್ಟು ತಿಂದ್ರೆ ನಮ್ಗೆ ಗೊತ್ತಾಗ್ದಿದಂಗೆ ಮೆಂತೆ ದೇಹಕ್ಕೆ ಹೋಗ್ಬಿಡುತ್ತೆ. ಅದೇ ಈಗ ನಾನು ಇದಿಷ್ಟು ಹಾಕ್ಬಿಟ್ರೆ. ಆಮೇಲೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂದ್ರೆ, ಇದು ನಮ್ಗೆ ಆರೋಗ್ಯಕ್ಕೆ ಆಗುವಂತವನ್ನ ಇಟ್ಟಿದ್ರು. ಹೌದು, ಎಲ್ಲ ಬಳಸೋದು ದಿನನಿತ್ಯ ಅಡುಗೆಗೆ.
ಅಲ್ಲ ನಮ್ಮ ಈ ಏನದು ಎಸ್ಪೆಷಲಿ ಭಾರತ ದೇಶದಲ್ಲಿ ನಾವ್ ಎಷ್ಟೊಂದು ಈ ಸ್ಪೈಸಸ್ ಅಂತ ಹೇಳ್ತೀವಲ್ಲ, ಮಸಾಲೆ ಪದಾರ್ಥ, ಪ್ರತಿಯೊಂದರಲ್ಲೂ ಒಂದೊಂದು ಆರೋಗ್ಯಪೂರ್ಣ ಅಂಶ ಇದೆ. ಹೌದು. ಸೊ ಹಾಗಾಗಿ ಪ್ರಪಂಚದಲ್ಲಿ ಎಲ್ರಿಗೂ ಒಂದು ಇಂಡಿಯನ್ ಫುಡ್ ಅಂದ್ರೆ ಎಲ್ರಿಗೂ ಇಷ್ಟ. ಅದೇ ರೀಸನ್ಗೆ. ಓಕೆ ನೋಡ್ರಿ, ಆಯ್ತು ಇದು. ಹಾಗಾದ್ರೆ ಆಗ್ಬಿಡುತ್ತಾ? ಇಷ್ಟೇ ಆಯ್ತು, ಇಷ್ಟೇ. ಓಕೆ ಓಕೆ. ಸ್ವಲ್ಪ ತಣ್ಣಗಾಗ್ಬೇಕಾದು, ಸ್ವಲ್ಪ ಬಿಸಿನೇ ಅಂದ್ರೆ ಸ್ವಲ್ಪ ತಣ್ಣಗಾಗ್ಲಿ ಅಲ್ಲ. ಅಮ್ಮ, ನೀವು ಲಾಸ್ಟ್ ಟೈಮ್ ಬಂದಾಗ ನನ್ಗೆ ಚೆನ್ನಾಗಿ ನೆನಪಿದೆ, ಕವನಗಳನ್ನ ನೀವು ಬರ್ದಿರುವಂತ ಕವನ ಸಂಕಲನ ಅದರಿಂದ ಎಲ್ಲ ಹೇಳಿದಿರಿ. ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಕವನ, ಹೆಣ್ಣಿನ ಬಗ್ಗೆ ಅದನ್ನೆಲ್ಲ ಹೇಳಿದ್ರಿ. ಸೊ ಹೀಗೆ ನೀವು ತುಂಬಾ ಅದೇ ಇನ್ನೊಂದು ಹೇಳಿದ್ರಿ, ಯಾವ್ದಾವ್ದೋ ನೀವು ಆರ್ಗನೈಸೇಷನ್ ಅಂದ್ರೆ ಸಂಘ ಸಂಸ್ಥೆಗೆಲ್ಲ ಹೋಗ್ತೀನಿ ಅಂತ. ಯಾವ ತರ ನೀವು ಸಮಾಜಮುಖಿ ಕಾರ್ಯಕ್ರಮನೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ತರ ಕಾರ್ಯಕ್ರಮ ಮಾಡ್ತೀವಿ? ನಾವು ಈ ಶರಣ ಸಾಹಿತ್ಯದೊಳಗ ತಿಂಗಳಿಗೊಮ್ಮೆ ಒಂದೊಂದು ಹುಣ್ಣಿಮೆ ಅಂತ ಮಾಡ್ತೇವೆ, ಸಾಹಿತ್ಯ ಹುಣ್ಣಿಮೆ ಅಂತ ಮಾಡ್ತೇವೆ. ಆ ಸಾಹಿತ್ಯ ಹುಣ್ಣಿಮೆ ಒಳಗ ಅದು ಯಾವ ಒಂದು ನಿಮ್ಮ ಸಂಘದ ಹೆಸರೇ? ನಮ್ಮದು ನಂದು ಸರಸ್ವತಿ ಮಹಿಳಾ ಮಂಡಳ ಅಂತ. ಹೌದಾ? ನಿಮ್ಮೂರಲ್ಲೇ? ಸೆಕೆಂಡ್ ಸ್ಯಾಟರ್ಡೆಗೊಮ್ಮೆ ಅದ್ರದ್ದೊಂದು ಕಾರ್ಯಕ್ರಮ ನಡೆಸ್ತೀವಿ. ಮಹಿಳೆಯರಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಆಮೇಲೆ ಏನೇನು ಅನುಕೂಲ ಆರೋಗ್ಯದ ಬಗ್ಗೆ ನಮ್ದು 2 ಅಂತಸ್ತಿನ ಬಿಲ್ಡಿಂಗ್ನು ಅದ ಅಲ್ಲೇ. ಓಕೆ, ನಿಮ್ಮ ಸಂಘದ್ದೇ? ಸಂಘದ್ದೇ. ಓಕೆ ಓಕೆ. ಅದಕ್ಕೆ ಅವನ್ನೆಲ್ಲ ಸಾಹಿತ್ಯ ಹುಣ್ಣಿಮೆ ಅಂತ ಮಾಡ್ತೇವೆ, ಕವಿಗೋಷ್ಠಿ ಅಂತ ಇಟ್ಟಿರ್ತೇವಿ. ಆಮೇಲೆ ಶರಣ ಸಾಹಿತ್ಯದ ಬಗ್ಗೆ ಒಮ್ಮೊಮ್ಮೆ ತಿಂಗಳಿಗೊಮ್ಮೊಮ್ಮೆ ಅವ್ರವ್ರು ಒಬ್ಬೊಬ್ಬರಿಗೆ ಹಚ್ಚತ್ತೆ, ಒಬ್ಬೊಬ್ಬರು ಶರಣರ ಬಗ್ಗೆ ಮಾತಾಡೋ ಓಕೆ ಓಕೆ ಅವೆಲ್ಲ ಕಾರ್ಯಕ್ರಮ ಮಾಡ್ತೇವೆ. ನೀವು ಕವಯತ್ರಿ, ಹಾಗೆ ಕೂಡ ಇಂತ ಒಂದು ಶರಣ ಸಾಹಿತ್ಯದ ಬಗ್ಗೆ ಎಲ್ಲ ಏನೋ ಅಧ್ಯಯನ ಮಾಡಿದೀರಾ? ಯಾವ ತರ ಅನ್ಸುತ್ತಮ್ಮ ನಿಮ್ಮ? ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನಿದು ಶರಣರ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಯಾವ ತರ ನಮ್ಮ ಜೀವನದಲ್ಲಿ ಅದೊಂದು ಪರಿವರ್ತನೆ ಅಂತ ಅನ್ಸಿದ್ಯಾ ನಿಮ್ಗೆ? ಅದನ್ನ ಕಲ್ತೋದು ಯಾವ ತರ ಅನ್ಸುತ್ತಮ್ಮ? ನಿಮ್ಮ ಅಭಿಪ್ರಾಯ ಹೇಳಿ. ಇದು ನಮ್ದು ಹಿಂದೂ ಸಾಹಿತ್ಯ ಏನದಲ್ಲ, ವೇದ ಕಾಲದಿಂದನೂ ಬಂದದ್ದು. ಆಮೇಲೆ ಸರಳ ರೂಪ ಹೊಂದಿ 12ನೇ ಶತಮಾನದೊಳಗ ಅದು ಏನಾಯ್ತು, ಕ್ರಾಂತಿ ಆಯ್ತು. ಬಸವಣ್ಣವ್ರ ಕ್ರಾಂತಿ ಮಾಡಿದ್ರು. ಮಹಿಳೆಯರಿಗೆಲ್ಲ ಸಮಾನ ಹಕ್ಕುಗಳು ಮುಂಚೆನೂ ಇತ್ತು. ಆಮೇಲೆ ಈ ಇದ್ರ ದಾಳಿಗೆ, ಪರಕೀಯರ ದಾಳಿಗೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಭದ್ರತೆ ಇಲ್ದಂಗಾಗಿದ್ದು. ಅದಕ್ಕಾಗಿ ಮತ್ತ ಬಸವಣ್ಣವ್ರು ಏನ್ ಮಾಡಿದ್ರಲ್ಲ, ಅವ್ರ ಹೆಣ್ಮಕ್ಳಿಗೆ ಒಂದು ಸಮಾನ ಹಕ್ಕುಗಳನ್ನ, ಬಾಧ್ಯತೆಗಳನ್ನ ಕೊಡ್ಬೇಕು ಅನ್ನೋಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. 12ನೇ ಶತಮಾನದಲ್ಲಿ ಇತ್ತು ನೋಡಿ ಅಲ್ವಾ? ಅವಾಗ ಎಲ್ಲಾರು ಶಿವಶರಣೆಯರು, ಪ್ರತಿಯೊಬ್ಬರನ್ನು ಹೆಂಗ ಹೆಣ್ಣು ಗಂಡು ಅನ್ನೋ ಭೇದನೇ ಇರ್ಲಿಲ್ಲ, ಭೇದ ಅಭಾವ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿತ್ತು. ವಚನಗಳು ಎಲ್ಲೇ ಮೊಳಿಗೆ ಮಾರಮ್ಮ, ಇದಕ್ಕಿಲ್ಲಕ್ಕಮ್ಮ, ಇವ್ರನ್ನೆಲ್ಲ ಹಿಡ್ಕೊಂಡು ಹೋದ್ರೆ ಏನ ಬಸವಣ್ಣವ್ರು ಅವ್ರಿಗೆಲ್ಲ ಕೊಟ್ರು. ಅವರು ಮುಂಚೆ ಬ್ಯಾರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ ತಮ್ಮ ಹೆಂಡತಿಗೆ ಕೊಟ್ರು. ಈಗ ಎಲ್ಲಾರು ಏನ್ ಕೇಳ್ತಾರೆ, ನಿಮ್ ಹೆಂಡತಿಗೆ ಏನಾರ ನಿಮ್ ಹೆಂಡತಿನ ಮನ್ಯಾಗ ಕೂಡಿಸಿ ನಮಗ್ ಕೊಡ್ಲಿಕ್ ಬಂದಿರೇನು ಅಂತಾರ. ಬ್ಯಾರೆ ಹೆಣ್ಣನ್ ಮಕ್ಕಳನ್ನ ಕರೆದ್ರೆ ಅವ್ರು ಹಂಗಲ್ಲ, ನಮ್ಮ ಮನೆಯಲ್ಲಿ ಏನ್ ಕರೆದು ಅವ್ರವ್ರ ಕೊಡಿಸಿದ್ರು. ಹಿಂಗ ಮಾಡಿದ್ರು ಅವರು. ಆಮೇಲೆ ಕಲಿಯುಗದೊಳಗ ಏನಂದ್ರೆ ವರ್ಣ ಸಂಕರ ಆಗ್ತದ ಅಂತ ಹೇಳ್ಕೊಂಡು ಹೇಳಿದ್ರು. ಆ ವರ್ಣ ಸಂಕರವನ್ನ ಅವರು ಹಾದಿಗೆ ತಂದ್ರು. ವರ್ಣ ಸಂಕರ ಆಯ್ತು. ಹಿಂಗೆಲ್ಲ ಬಸವಣ್ಣವ್ರ ವಚನಗಳು ಇವನ್ನೆಲ್ಲ ನಾವು ಸ್ಪೀಚ್ ಆಮೇಲೆ ಒಬ್ಬೊಬ್ಬರಿಗೆ ಹೇಳ್ಕೋದು ಅದನ್ನ ಮಾಡ್ಕೊಂಡು ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಒಳ್ಳೆ ಕಾರ್ಯಗಳನ್ನ, ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಜನಸಾಮಾನ್ಯರಿಗೂ ನೀವು ತಲುಪಿಸ್ತಾ ಇದ್ದೀರಮ್ಮ. ಅದೊಂದು ಒಳ್ಳೆಯ ವಿಶೇಷ. ಯಾಕಂದ್ರೆ ನೀವು ಕಲಿಯೋದ್ರಿಂದ ನಮಗ್ ಮಾತ್ರ ಉಳ್ಕೊಳ್ಳುತ್ತೆ. ಒಂದು ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ನಮಗ್ ಗೊತ್ತಿರೋ ನಾಲೆಜ್ ಅನ್ನ ಬೇರೆಯವ್ರಿಗೆ ಪಸರಿಸ್ಬೇಕು. ಹೌದು. ಆಮೇಲೆ ಮುಂಚೆ ಏನಾಗ್ತಿತ್ತು ಗೊತ್ತಾ, ಈಗ ಸ್ಕೂಲಲ್ಲಿ ಇಷ್ಟು ಕಲಿತಿದ್ವಿ ವಚನಗಳನ್ನ, ಯಾವುದಾಗ್ಲಿ ಯಾವ ಸಾಹಿತ್ಯನ ಆಗ್ಲಿ ಸ್ಕೂಲ್ ಒಳಗೆ ಕಲ್ದು ಮುಗಿದು ಹೋಗ್ಬಿಡ್ತಿತ್ತು. ನಮ್ಮ ಅಂತವ್ರಿಗೆಲ್ಲ ಏನು ಮತ್ತು ಮೂಲಿಗೆ ಅಡ್ಗೆ ಮನ್ಯಾಗ ಸೇರ್ಕೊಂಡು ಕೂತ್ಬಿಡ್ತಿದ್ವಿ, ಹೊರಗೆ ಬರ್ತಿದ್ದಿಲ್ಲ. ಮಕ್ಳು ಮರಿನೋ ಮೊಮ್ಮಕ್ಳು ಹಿಂಗ ಆಟ ಆಡ್ಸ್ಕೊಂಡ್ ಕೊಡ್ತಿದ್ವಿ. ಆದ್ರೆ ಹಂಗಾಗ್ಲಿಲ್ಲ. ಈಗ ಮತ್ತೆ ಈ ಕ್ರಾಂತಿ ಹುಟ್ಕೊಂಡದ್ದು ಈ ಬಸವ ಟಿವಿ ಬಂದದ್ದು ನಮ್ಗೆ ಮತ್ತಿಷ್ಟು ಖುಷಿ ಅನಿಸ್ತದೆ. ಯಾಕಂದ್ರೆ ವಚನಗಳನ್ನ ಮತ್ತ ಅವು ಪ್ರಸಾರ ಆಗಿ, ಆಮೇಲೆ ಅದ್ರೊಳಗಿನ ಅರ್ಥಗರ್ಭಿತ ಅರ್ಥ ಏನಿರ್ತದಲ್ಲ, ಅವೆಲ್ಲ ಕಳಬೇಡ ಕೊಲಬೇಡ, ಮಾತು ಮುತ್ತಿನ ಹಾರದಂತಿರಬೇಕು, ಇವೆಲ್ಲ ಕೇಳಿದ್ರೆ ಎಷ್ಟು ಆನಂದ ಅನಿಸ್ತದೆ. ಆಗಿದೆಯಾ ಇವಾಗ? ರುಚಿ ನೋಡ್ಬೋದಾ? ಮಾತಾಡ್ತಾ ಇದ್ರೆ ಇದು ಏನದು ಟೈಮ್ ಹೋಗಿದೆ ಗೊತ್ತಾಗಲ್ಲ. ಈ ವಚನ ಸಾಹಿತ್ಯನೇ ಎಷ್ಟು, ವಚನದ ಇದೆ ಯಾವುದೇ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಪ್ರತಿಯೊಂದನ್ನು ಅಭ್ಯಾಸ ಮಾಡಿದೀನಿ ನಾನು. ಹಿಂಗಾಗಿ ಅದಕ್ಕೆ ಹೇಳ್ಕೊತ ಹೋದ್ರ ಭಾಳದ. ಆಮೇಲೆ ಈ ಸಾಹಿತಿಗಳಿಗಂತೂ ಮಾತಾಡ್ಲಿಕ್ಕೆ ಸಾಕಲ್ಲ, ಮತ್ತೆ ವಿಷಯ ಟಾಪಿಕ್ ಬೇಡ ಅನ್ಕೊಂತೀನಿ ನಾನು. ಆಯ್ತಮ್ಮ, ಸಾಕು.
ಟೇಸ್ಟ್ ನೋಡಿ ಹೇಳಿ. ಆದ್ರೆ ಮತ್ತೆ ಬೈಕೋಬೇಡಿ ನನ್ನ, ಖಾರ ಇದೆ ಅಂತ ನನ್ನ ಕಣ್ಣಲ್ಲಿ ನೀರು ತರಿಸಿದ್ರಿ ಅಂತ. ಇಲ್ಲ ಇಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ತಿಂತೀನಿ, ಆಮೇಲೆ ಒಂದೊಂದು ಏನ್ ಹೇಳಿದ್ರು ಮಾಡಿದಷ್ಟು ತಿನ್ಬಿಡೋದು. ಓಕೆ. ಸೊ ಟೊಮ್ಯಾಟೊ ಉಪ್ಪಿನಕಾಯಿ. ಟೊಮೆಟೊ ಒಂಥರ ನಾನು ಅವಾಗ ಹೇಳ್ದಂಗೆ ಟೊಮ್ಯಾಟೊ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತ ಹೆಸರು ಇಡ್ಬೋದು, ಅಷ್ಟೊಂದು ಬೆಳ್ಳುಳ್ಳಿ ಹಾಕಿದ್ದೀರಾ. ಒಳ್ಳೆ ಖಾರ ಹೊಡಿತಾ ಇದೆ. ಆದ್ರೆ ಏನಂದ್ರೆ ನೀವು ಬರೇ ಉಪ್ಪಿನಕಾಯಿ ತಿನ್ಸ್ಬಿಟ್ರಿ, ಅನ್ನ ಇಲ್ಲ ಅಥವಾ ಬೇರೆ ಏನು ಇಲ್ಲ. ಏನಾದ್ರೂ ಅನ್ನ ಮೊಸರು ಹಾಕೊಂಡ್ಬಿಟ್ಟು ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಇಲ್ಲ, ಬೇರೆ ಏನು ಬೇಡ, ಅಷ್ಟು ಅದ್ಭುತವಾಗಿದೆ. ತುಂಬಾ ರುಚಿ ಇದೆ ಅಮ್ಮ, ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದು ಚಿತ್ರಾನ್ನ ಥರಾನು ಕಲಿಸ್ಕೊಂಡು ತಿನ್ಬೋದು. ಓಕೆ ಓಕೆ, ಅದೊಂದು ಮಾಡಿಟ್ಕೊಂಡು ದಡೀರ್ ಮಾಡಿಟ್ಕೊಂಡು ನಿಮ್ ದಡೀರ್ ಅಡ್ಗೆ ಹೆಂಗ ನಿಮ್ಮ ಅನ್ನ ಮಾಡಿ ಕಲಸಿ ನಿಮ್ಮ ಮಕ್ಕಳಿಗೆ ಡಬ್ಬಿಗೆ ಹಾಕೊಟ್ರೆ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಬೇರೆ ಯಾವ್ದು ಅನ್ನ ಸಾರು ಸಾಂಬಾರ್ ಏನು ಬೇಡ, ಅಂದ್ರೆ ಅನ್ನ ಬೇಕು, ಸಾಂಬಾರೆಲ್ಲ ಬೇಡ, ಅದನ್ನ ಹಾಕೊಂಡು ತಿಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅನ್ನ ಜಾಸ್ತಿನೇ ತಿನ್ಬಿಡ್ಬೋದು. ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಿರ ಅಮ್ಮ. ಅಮ್ಮ ಇನ್ನೊಂದು ಸಿಹಿ ತಿಂಡಿ ಮಾಡ್ತೀನಿ. ಏನದು? ಚಂಪಾಕಲಿ ಅಂತ. ಚಂಪಾಕಲಿ ಮಾಡ್ತೀರಾ? ಅದು ಮ್ಯಾಂಗೋ ಚಂಪಾಕಲಿ. ಹೌದಾ? ವಿಶೇಷ ಫ್ಲೇವರ್ ಇದ್ದು. ಓಕೆ ಸರಿ ಅಮ್ಮ. ಸೊ ಈಗ ಚಂಪಾಕಲಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು. ಏನು ಬರೇ ಚಂಪಾಕಲಿನ ಬೇರೆ ಏನಾದ್ರು ಇದೆಯಾ ಅದಕ್ಕೆ ಹೆಸರು? ಚಂಪಾಕಲಿ ಅಂದ್ರೆ ಬೆಂಗಾಲಿ ಸ್ವೀಟ್ ಬೇರೆ ಇದೆ, ಇದು ಪುಣಾ ಕಡೆ ಇದು. ನೀವು ಚಂಪಾಕಲಿ ಅಂತಾನೆ? ಚಂಪಾಕಲಿ ಚಂಪಾಕಲಿ ಏನಿಲ್ಲ, ಇದು ಮ್ಯಾಂಗೋ ಚಂಪಾಕಲಿ. ನಾನು ಅದನ್ನೇ ಕೇಳಿದೆ, ನೀವು ಆಗೇನೋ ಹೇಳಿದ್ರಿ. ಸೊ ಮಾವಿನ ಹಣ್ಣಿನ ಚಂಪಾಕಲಿ. ಓಕೆ. ಸೊ ಇದು ಸಸ ಎಲ್ಲಾರು ಬೇರೆ ಟೈಪ್ ಮಾಡ್ತಾರೆ, ನಾನ್ ಬೇರೆ ಟೈಪ್ ಮ್ಯಾಂಗೋ ಹಾಕಿ ಮಾಡ್ತೀನಿ, ಮ್ಯಾಂಗೋದೊಳಗ ಕಲಸ್ಲಿಕತ್ತೀನಿ. ಹೌದಾ? ಇದಕ್ಕೆ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದಕ್ಕ ಮೈದಾ ಹಿಟ್ಟು ಬೇಕು, 1 ಲೋಟ ಮೈದಾ ಹಿಟ್ಟು. ಇವಾಗ ನೀವು ಹಿಟ್ಟು ಮಾಡ್ಕೊಂಡೇ ಬಂದ್ಬಿಟ್ಟು? ಹೌದಲ್ವಾ? ಸೊ ಏನೆಲ್ಲ ಹಾಕಿದೀರಾ ಇದಕ್ಕೆ? ಇದಕ್ಕೆ ಮೈದಾ ಹಿಟ್ಟು ಹಾಕಿದ್ದೀನಿ 1 ಲೋಟ, ಸಣ್ಣ ಲೋಟ ಅಲ್ಲೇ 1 ಲೋಟ. ಓಕೆ. ಆಮೇಲೆ 1/4 ಲೋಟ ಚರೋಟಿ ರವೆ ಹಾಕಿದ್ದೀನಿ. ಓಕೆ. ಆನಂತರ ಒಂದು ಸ್ವಲ್ಪ 2 ಚಮಚ ತುಪ್ಪ ಹಾಕಿದ್ದೀನಿ. ಸರಿ. ಆಮೇಲೆ ಸಕ್ಕರೆ ಹಾಕಿದ್ದೀನಿ, ಕಾಲ್ ಲೋಟ. ಓಕೆ. 1/4 ಲೋಟ ಅಂದ್ರೆ 1 ಚಮಚ ಸಕ್ಕರೆ. ಆಮೇಲೆ ಮ್ಯಾಂಗೋ ಅದೆಷ್ಟು? ಅದು ಒಂದು ಸಣ್ಣ ಹಣ್ಣು, ಅಂದ್ರೆ ಅದ ಮ್ಯಾಂಗೋದು ಆ ರಸದಿಂದಾನೇ ಕಲ್ಸೇನೆ. ಓಕೆ ಓಕೆ. ಆ ಮಾವಿನ ಹಣ್ಣಿನ ರಸದೊಳಗ ಇದನ್ನ ಕಲಸಿಟ್ಟೇನೆ. ನೀರೇನ್ ಹಾಕೋದ್ ಬೇಡ? ನೀರೇನು ಓಕೆ. ಅದು ಕಲಸಿ 1 ತಾಸು. 1 ತಾಸು ಇಡು? 1 ತಾಸು ಇಡು. ಓಕೆ ಓಕೆ. ಒಂದು ಸ್ವಲ್ಪ ಹಚ್ಲಿಕ್ಕೆ ಒಂಚೂರು ಒಣ ಹಿಟ್ಟು ಇಟ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಬೇಕು ಕರಿಲಿಕ್ಕೆ, ಒಂದು ಚಾಕು ಬೇಕು. ಮತ್ತೆ ನೀವು ಹೆದರಬೇಡ್ರಿ, ಏನೆಲ್ಲ ಹೇಳಿದ್ರು ನಾನು ಕೊಡ್ತೀನಿ. ನಾನು ಅದೇ ಯೋಚನೆ ಮಾಡಿದ್ದು, ಇದೇನಿದು 2 ಇಂಗ್ರೀಡಿಯೆಂಟ್ಸ್ ಅಂತ, ಎಲ್ಲ ಇದಕ್ಕೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ, ಬೇಗ ದಿಢೀರ್ ಅಂತ ಆಗ್ಬಿಡ್ಲಿ ಅಂತ. ತೊಂದರೆ ಆಗೋದು ಬೇಡ ಅಂತ ಹೇಳ್ಕೊಂಡು ಬೇಗ ಆಗ್ಲಿ ಅಂತ. ಓಕೆ ಸರಿ, ಇದೊಂದು ನೆನಪಲ್ಲಿ ಇಟ್ಕೊಂಡಿದ್ರೆ ಮತ್ತೆ ರೆಡಿ ಆದಾಗ ಲೆಕ್ಕ ಅಲ್ವಾ? ಸೊ ಶುರು ಮಾಡೋಣ ಅಲ್ಲ? ಏನ್ ಬೇಕು? ನನಗೆ ಲಟ್ಟಣಿಗೆ ಕೊಡಿ ಈಗ. ಓಕೆ, ಲಟ್ಟಣಿಗೆ ಕೊಡಿ, ಚಾಕು ಕೊಡಿ. ಮತ್ತೆ ನೀವಾಗೆ ಹೇಳಿದ್ರಿ ಹೆದ್ರಬೇಡಿ ಅಂತ, ಇಲ್ಲಿ ಇಟ್ಬಿಡ್ತೀನಿ. ನೀವಾಗಲೇ ನೀವು ಕೊಟ್ಟಾಗ ನಾನು ಇಸ್ಕೊಳ್ತೇನೆ. ಸರಿ. ಈಗ ನೋಡಿ ಬಾಂಡ್ಲೆಗೆ ಅನಂತರ ಹಾಕೊಂಡು ನಾನು ಬಿಡಿ ಎಣ್ಣೆ, ಯಾಕಂದ್ರೆ ಈಗಲೇ ಹಾಕಿಟ್ರೆ ಮತ್ತೆ ನಾನು ಮಾಡೋ ಅಷ್ಟೊತ್ತಿಗೆ ಹೌದು ಅದು ಎಣ್ಣೆ ಇದು ಬರ್ತದಲ್ಲ, ಇಷ್ಟಿಷ್ಟು ಹಿಂಗೆ ಉಂಡೆ ಮಾಡಿಟ್ಕೋಬೇಕು. ಚಂಪಾಕಲಿ ಇದಿವಾಗ ನೀವ್ ಹೇಳ್ದಂಗೆ ಅದು ಯೂಶಲಿ ಚಂಪಾಕಲಿ ಅಂದ್ರೆ ಬೆಂಗಾಲಿ ಸ್ವೀಟ್. ಇದಿವಾಗ ನೀವೇ ಕಲ್ತಿದ್ದ ಅಥವಾ ಯಾರಾದ್ರೂ ಹೇಳ್ಕೊಟ್ರ? ಹೇಗೆ ಅಮ್ಮ ಇದು ಎಲ್ಲಿ ಕಲ್ತಿದ್ದು? ಇದು ಒಂದ್ಸತೆ ಪುನಾದವ್ರು ಬಂದಿದ್ರು, ನಾವು ಮುಯ್ಯ ಒಯ್ಯೋದು ಅಂತ ಮಾಡ್ತೇವೆ. ಏನದು? ಯಾವ್ದಾರ ಮನೇಲಿ ಫಂಕ್ಷನ್ ಇದ್ರೆ ನಾವು ಮುಯ್ಯ ಒಯ್ಯೋದು ಒಂದು ಕಾರ್ಯಕ್ರಮ ಮಾಡ್ತೇವೆ. ಎಲ್ಲ ಥರದ್ದು ಸ್ವೀಟ್ ಮಾಡ್ಕೊಂಡು, ಖಾರದ ಮಾಡ್ಕೊಂಡು, ಅದನ್ನ ಎಲ್ಲ ಒಂದೊಂದು ತಟ್ಟೆಯಲ್ಲಿ ಹಾಕೊಂಡು ಅದನ್ನ ತಗೊಂಡು ಹೋಗ್ತೀವಿ. ಅದಕ್ಕೆ ಬೇರೆದೇನಾದ್ರೂ ಮಾಡಬೇಕು ಅನ್ನೋಂಥ ಚೂರು ಹಿಟ್ಟು ಹಾಕೋದು. ಭಾಳ ಹಾಕೋಬಾರ್ದು, ಸ್ವಲ್ಪ. ಸೊ ಅದನ್ನ ಮಾಡಿದಾಗ ಅದನ್ನ ಆ ಹೊತ್ನಾಗ ನಾನು ಏನು ಮಾಡಿದೆ, ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ಕೊಂಡು ಇದನ್ನು ಮಾಡಿದೆ. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ವರದಾ ಅಂತ ಹೇಳ್ಕೊಂಡಿದ್ರು. ಅವ್ರು ಏನಂದ್ರು, ಚಂಪಾಕಲಿ ಮಾಡ ಅಂದ್ರೆ ಚಲೋ ಆಗ್ತದೆ. ಓಕೆ ಓಕೆ. ಹಾಗೆ ಒಂಥರ ನೀವೇ ಯೋಚನೆ ಮಾಡಿ, ಯಾಕಂದ್ರೆ ಈ ಮಾವಿನ ಹಣ್ಣಿಂದು ಏನೇನೋ ಪಾಯಸ, ಜ್ಯೂಸು ಅಥವಾ ಏನೋ ಹಲ್ವಾ, ಇದೊಂದು ಬೇರೆ ರೀತಿಯದು. ಆಮೇಲೆ ಅವ್ರು ಮಾವಿನ ಹಣ್ಣು ಹಾಕೋದು ಹೇಳಿದ್ದಿಲ್ಲ, ನೀರಲ್ಲಿ ಕಲಿಸ್ಬಿಡಿ ಆಗ್ತದೆ. ಚಾಕು ಕೊಡ್ತೀರಾ?
ತಗೊಂಬಿಡಿ ಅಮ್ಮ. ಇದ್ರಲ್ಲಿ ಏನು ತೊಂದರೆ ಇಲ್ಲ ಅಲ್ಲ, ಕೈಯಿಂದ ಕೊಟ್ರೆ. ಓಕೆ, ಈಗ ನೋಡಿ. ಓಕೆ, ಸುಮ್ಮನೆ ಕಟ್ ಮಾಡೋದಲ್ವಾ? ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೋಬೇಕು. ಗ್ಯಾಪ್ ಇಟ್ಕೋಬೇಕು. ಈಗ ಆಯ್ತಲ್ಲ, ಈಗ ಇದನ್ನ ನೋಡಿ. ಓಕೆ, ತೆಗಿವಾಗ ಆ ಥರನೇ ತೆಕ್ಕೊಳ್ಬೇಕಾ? ಸರಿ. ಚಂಪಾ ಅಂದ್ರೆ ಹಿಂದಿಯಲ್ಲಿ ಸಂಪಿಗೆ ಹೂವು ಅಲ್ವಾ? ಚಂಪಕ ಅಂದ್ರೆ ಸಂಪಿಗೆ ಹೂವು, ಚಂಪಾ ಅಂತ. ನೀವ್ ಹೇಳ್ದಂಗೆ ಇದು ಮಹಾರಾಷ್ಟ್ರದ ಕಡೆಯಿಂದ ಬಂದಿರೋ ಅಲ್ವಾ? ನೋಡಿ, ಒಂಥರ ನೀವ್ ಹೇಳ್ದಂಗೆ ಈ ಸಂಪಿಗೆ ಹೂ ತರನೇ ಕಾಣುತ್ತೆ. ಪ್ಲಸ್ ನಿಮ್ದು ಸಂಪಿಗೆ ಮೊಗ್ಗು ಕಲರ್ ಕೂಡ ಸಾರ್ಟ್ ಆಫ್ ಅದೇ ತರನೇ ಬಂದಿದೆ ಅಲ್ವಾ? ಫ್ಲೇವರು ಅದೇ ಬರುತ್ತೆ. ಇದು ಹಿಟ್ಟು ಹವಣಿ ಇರೋದಕ್ಕೆ ನನಗೆ ಹಚ್ಲಿಕ್ಕೆ ಬೇಕಾಗ್ಲಿಲ್ಲ ನೋಡಿ. ಅಂದ್ರೆ ಕರೆಕ್ಟ್ ಒಂದು ಹದ ಇದೆ. ಸ್ವಲ್ಪ ನೀರ್ ಹಾಕ್ಬಿಟ್ರೆ ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋದು. ಹಿಟ್ಟು ಹಚ್ಕೊಂಡ್ರೆ ಕರಿ ಆಗ್ತದೆ, ಎಣ್ಣೆಲ್ಲ. ಸೊ ಈ ತರ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಬೇರೆ 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 ತುಂಬಾ ಮಾಡ್ತೇನೆ. ಹೌದಾ? ಅಡ್ಗೆ ಬಗ್ಗೆ ತುಂಬಾ ಆಸಕ್ತಿ ಇದೆ. ಖಾನಾವಳಿ ನೋಡಿ ಎಲ್ಲ ಕಲ್ತಿದ್ದೀರಾ ಏನಾದ್ರು? ಹಾ, ಖಾನಾವಳಿ ಕಲಿಕತ್ತೇವೆ. ಇದು ಸ್ವಲ್ಪ ನಾವು ಏನದು ನೀಟಾಗಿ ನೋಡ್ಕೋಬೇಕು. ಜಾಸ್ತಿ ಕಟ್ ಮಾಡ್ಬಿಟ್ರೆ ಆಮೇಲೆ ಸಂಪಿಗೆ ಹೋಗಿ ಇನ್ನೊಂದೇನೋ ಹೂ ಆಗತ್ತೆ ಅಲ್ವಾ? ಅವು ಎಳಿ ಉಚ್ಚಿದ್ರೆ ಸ್ವಲ್ಪ ಇದು ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಹಿಂಗ ಅಂದಂಗೆ ಎಣ್ಣೆ ಕೊಡಿಪ. ಸೊ ಎಣ್ಣೆ ಹಾಕೊಂಡಿದೀವಿ, ಒಲೆ ಒಲೆ ಹಚ್ತೀನಿ. ಕೊಡಿ ಅಂಡ್ಲೆ ಒಂದು ಕರಿಯಕ್ಕೆ ಒಂದೇನು ಇದನ್ನು ಕೊಡಿ. ಸೊ ಎಣ್ಣೆ ಸ್ವಲ್ಪ ಹೊತ್ತು ಕಾಯ್ಬೇಕಲ್ವಾ? ಎಣ್ಣೆ ಸ್ವಲ್ಪ ಓಕೆ. ಸೊ ನೀವು ಕವನಗಳನ್ನೆಲ್ಲ ಅವತ್ತು ಹೇಳಿದ್ರಿ, ಕವನ ಸಂಕಲನದ ಬಗ್ಗೆನೂ ಮಾತಾಡಿದ್ವಿ. ಸೊ ಈಗ ನಿಮ್ಮ ಸಂಘ ಸಂಸ್ಥೆಯಲ್ಲಿ ವಚನಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ಓಕೆ, ಒಂದು ವಚನ ಹೇಳ್ತೀರಮ್ಮ? ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳ ಮಂಡೆಂಬುದು ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಹೀಗೆ ನನಗೆ ಚಂಪಾಕಲಿಯ ಕರೆಯುವುದೇ ಚಿಂತೆ. ಚಿಂತೆ ಬೇಡ, ನಾವು ಮಾಡ್ಬಿಡೋಣ ಅಲ್ವಾ? ಚಿಂತೆ ಬೇಡ. ಎಣ್ಣೆ ಕಾಯ್ತಲ್ಲ, ಅದಕ್ಕೆ ನನ್ ಚಿಂತೆ ಆಯ್ತು, ನಾನು ಮುಗಿಸ್ಬಿಟ್ಟೆ. ನೀವು ಕವಯತ್ರಿ ಅಂತ ಗೊತ್ತಾಗ್ಬಿಡ್ತು ಬಿಡಿ. ಅಲ್ಲೇ ನೀವು ಇನ್ಸ್ಟೆಂಟ್ ಆಗಿ ಒಂದು ಹಾಡು ಬಂದ್ಬಿಡ್ತು ಅಲ್ಲಿ, ಕವನ. ಓಕೆ, ನೋಡಿ ಇರುತ್ತಲ್ಲ, ಹಿಂಗೆ ಒಂದು ತುದಿಯಲ್ಲಿ ಹಿಡ್ಕೊಂಡು ಆಗಿರ್ಬೋದಲ್ಲ. ಬಿಸಿ ನೋಡ್ಕೊಂಬಿಡಿ ಅಮ್ಮ, ಬಿಸಿ ಆಗಿದೆಯಾ? ನಾನು ಸ್ವಲ್ಪ ಬೇಕಾದರೆ ಹೈ ಫ್ಲೇಮ್ ಮಾಡ್ತೀರಾ? ಬೇಡವಾ? ಬೇಡ ಬಿಡಿ, ಸ್ವಲ್ಪ. ಇದು ಎಣ್ಣೆ ಕುಡಿಯೋಲ್ಲ ಮೊದಲೇ ಮಾತು. ಆನಂತರ ಎಣ್ಣೆನೂ ಜಾಸ್ತಿ ಅದರಲ್ಲಿ ಉಳಿಯೋದಿಲ್ಲ. ಉಳಿಯೋದಿಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಮ್ಯಾಂಗೋ ಇರೋದಕ್ಕೆ ಮಕ್ಕಳಿಗೆ ಟೇಸ್ಟ್. ಹೌದು, ಮತ್ತೆ ಮಾವಿನ ಹಣ್ಣಿನ ಕಾಲದಲ್ಲಿ ಏನೇನೋ ಮಾಡ್ತಾರೆ, ಇಂಥದ್ದು ಒಂದು ಟ್ರೈ ಮಾಡ್ಬೋದು ಅಲ್ವಾ? ಅದೊಂದು ಏನದು ಮಾವಿನ ಹಣ್ಣಿನ ಕಾಲದಲ್ಲಿ ಎಲ್ಲಾ ಕಡೆನೂ ಅಷ್ಟೇ, ಪ್ರತಿದಿನ ಒಂದೊಂದು ತಿಂಡಿ ತಿನಿಸುಗಳು ಮಾಡ್ತಾ ಇರ್ತೀವಿ. ಇದೊಂದೊಂದು ಸ್ಪೆಷಲ್ ಆಗಿ ಮಾಡ್ಬಿಟ್ಟು ತಿನ್ಬೋದು, ಗೆಸ್ಟ್ ಬಂದಾಗ ಕೊಡ್ಬೋದು.
ಆಗಿದೆಯಾ ಸರ್ವಿಂಗ್ ಪ್ಲೇಟ್ ಆಯ್ತು. ಹೌದಾ? ಓಕೆ. ಸೊ ರೆಗ್ಯುಲರ್ ಆಗಿ ನಾವು ಎಣ್ಣೆ ಪೂರಿ ಎಲ್ಲ ಮಾಡುವಷ್ಟೇ ಟೈಮ್ ಬೇಕಾಗತ್ತಲ್ವಾ? ಅಷ್ಟೇ. ಓಕೆ ಓಕೆ. ಸ್ವಲ್ಪ ಈ ಗೋಲ್ಡನ್ ಬ್ರೌನ್ ಬರುವಾಗೆ ಕಾಯ್ಬೇಕಲ್ವಾ? ಒಂಥರ ಬಿಸಿ ಬಿಸಿಯಾಗಿ ನೀವು ಹೇಳಿದಾಗೆ ಸಂಪಿಗೆ ಹೂ ಥರನೇ ಕಾಣ್ತಾ ಇದೆ, ಚಂಪಕದಾಗೇನೆ. ಚಂಪಕ ಪುಷ್ಪವನ್ನ ನಿಮ್ಗೆ ಕೊಡ್ತೇನೆ. ಆದ್ರೆ ತಲೆ ಮೇಲೆ ಇಟ್ಕೊಳ್ಳಲ್ಲ, ಬಾಯಲ್ಲಿ ಸವಿದು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ ಓಕೆ. ಸವಿ ರುಚಿಯನ್ನ ಸವಿದು ಹೇಳಿ. ಓಕೆ, ಖಂಡಿತ ಹೇಳ್ತೀನಿ. ಬಿಸಿ ಬಿಸಿನೇ ಇದೆ. ಹೀಗೆ ಒಂದೇ ತಗೊಂಡು ಹಿಂಗೆ ತಿನ್ನೋದಾ ಅಥವಾ ಕಟ್ ಮಾಡ್ಕೊಳ್ಳೋದಾ? ಇದು ಹಾಗೆ ತಿನ್ಬಿಡಿ. ಹೇಗೇನೆ? ಓಕೆ, ಹಾಗೆ ತಿನ್ಬಿಡಿ. ಏನೋ ಒಂದು ಬಾಯಿಗೆ ಹಾಕೋ ತಕ್ಷಣ ಆ ಮಾವಿನ ಹಣ್ಣಿಂದು ಏನದು ಫ್ಲೇವರ್ ಇದೆಯಲ್ಲ, ಒಂದು ಸ್ವಲ್ಪ ಮೈಲ್ಡ್ ಆಗಿ ಬರುತ್ತೆ. ಒಂದು ಬೇರೆ ರುಚಿ ಇದು. ರೆಗ್ಯುಲರ್ ಸ್ವೀಟ್ ತರ ತುಂಬಾ ಸಿಹಿನೂ ಇಲ್ಲ, ಮೈಲ್ಡ್ ಆಗಿದೆ. ಅದೊಂಥರ ಏನು ತುಂಬಾ ಚೆನ್ನಾಗಿದೆ. ಏನು ಅಂತ ಹೇಳಿದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೇಕಂದ್ರೆ ತುಂಬಾ ಸವಿಯಾಗಿದೆ, ನೀಟಾಗಿದೆ. ಮಾವಿನ ಹಣ್ಣಿನ ಫ್ಲೇವರ್ ನಾನು ಹೇಳ್ದಾಗ ಕೊಡ್ತಾ ಇದ್ದೆ, ತುಂಬಾ ರುಚಿಯಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆಯನ್ನ, ಹೊಸ ರುಚಿಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನೀವು ಇಲ್ಲಿ ಕರೆಸಿ ನಮಗೆಲ್ಲ ರೆಸಿಪಿಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ, ನನ್ನ ಅಡುಗೆಗಳು ಎಲ್ಲರೂ ನೋಡೋ ಹಂಗಾತು. ಎಲ್ಲರೂ ನಮ್ಮವ್ರು ಮಾಡ್ಲಿಕ್ಕೆ ನಮ್ಮ ಹಂಗಲ್ ಜನ ಎಲ್ಲ ನೋಡ್ತಾರೆ. ನಿಮಗೂ ಎಲ್ಲ ನಮ್ಮ ಕರೆಸಿದ್ದಕ್ಕೆ ಅನಂತ ನಿಮಗೆ ಕ್ಯಾಮ್ರಾಮನ್ ಅವ್ರಿಗೆ ಸರ್ವ ಸಹಕಾರ ಕೊಟ್ಟಂಥ ಸರ್ವರಿಗೂ ಶರಣು ಶರಣಾರ್ಥಿ. ಓಕೆಮ್ಮ, ಶರಣು ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ಖಂಡಿತ ನೀವು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.